ನೂತನವಾಗಿ ಆಯ್ಕೆಯಾಗಿರುವಂಥ ಕೆಸಿ ಅಧ್ಯಕ್ಷರು ಅವರೆಲ್ಲ ಒಂದು ಭೇಟಿ ಮಾಡಿದರು ನನ್ನ ಮುಖ್ಯಮಂತ್ರಿಗಳನ್ನ. ಅವರು ಮನವಿ ಕೊಟ್ಟಿದ್ದಾರೆ, ನಾವು ಇವತ್ತು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೇವೆ. ಆದರೆ ಆಕ್ಸಿಡೆಂಟ್ ಆಯಿತು, ತಪ್ಪು ಅನೇಕ ತಪ್ಪುಗಳು ಆಗಿದೆ. ಸೊ ಅದೆಲ್ಲ ಸರಿಪಡಿಸ್ಕೊಂಡು ಗೈಡ್ಲೈನ್ಸ್ ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ. ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದು ನಮ್ಮ ಆಸೆ. ಅದನ್ನೆಲ್ಲ ನಾನು ಮಾತಾಡ್ತೀನಿ. ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ಸಾಯಂಕಾಲ ನಿಮಗೆ ತಿಳಿಸ್ತೇವೆ. ಅವ್ರು ದ್ವೇಷ ಭಾಷಣ ಮಾಡದೇ ಇದ್ರೆಲ್ಲ ಸೋಲ್ತದೆ. ದ್ವೇಷ ಭಾಷಣ ಮಾಡೋಕ್ಕೆ ಪಿತಾಮಹ ಅವರು. ಜಾತಿಗೆ ವೈಯಕ್ತಿಕವಾದ ನಿಂದನೆ, ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ. ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ, ಸಂವಿಧಾನ ಏನು ಹೇಳ್ತದೆ, ಸಂವಿಧಾನದ ಪ್ರಕಾರ ಅವೆಲ್ಲ ನಡ್ಕೊಳ್ಳಿ. ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ದರೆ ಇದೆಲ್ಲ ಸಂವಿಧಾನದ ರಕ್ಷಣೆಗೆ ನಾವು ಇದು ಮಾಡ್ತೇವೆ. ಕೆಲವು ಸತ್ಯವನ್ನ ಹೇಳಿದ್ರೆ ಅದು ಆ ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ. ಹಾಗಾಗಿ ನೀವು ಯಾವ್ದೊಂದು ದ್ವೇಷ ಅಂತ ಫೈಂಡ್ ಔಟ್ ಮಾಡ್ತೀರಿ ಅಂತ ಕೇಳ್ತಿದ್ದಾರೆ. ಅಸೆಂಬ್ಲಿ ಮಾತಾಡ್ತಾರೆ.